ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಒಂದು ಚಿತ್ರಾನ್ನ ಕ್ಯಾಪ್ಸಿಕಮ್ ಯೂಸ್ ಮಾಡಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಒಂದು ದಪ್ಪ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ತುಂಬ ಚಿಕ್ಕದೇನು ಬೇಡ, ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿ, ಕ್ಯಾಪ್ಸಿಕಮ್ಮು ಎಲ್ಲ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಮೆಥಡ್ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಸ್ವಲ್ಪ ಕಡಲೆ ಬೀಜ ನಾನು ಫಸ್ಟೇ ಫ್ರೈ ಮಾಡಿ ಇಟ್ಕೊತೀನಿ. ನೋಡಿ, ಅದ್ರ ಜೊತೆಗೆ ಹಾಕಿದರೆ ಮಿಕ್ಸ್ ಆಗಲ್ಲ, ಸರಿಯಾಗಿ ಬೇಯಲ್ಲ. ಒಂಚೂರು ಎಣ್ಣೆ ಹಾಕಿ ಕಡಲೆ ಬೀಜನ ಫಸ್ಟೇ ಚೆನ್ನಾಗಿ ಹುರಿದಿಟ್ಕೊಂಡಿರಿ. ಇಲ್ಲಾಂದರೆ ಅದು ಕಡಲೆ ಬೀಜ ಚಿತ್ರಾನ್ನ ಜೊತೆ ಹಾಕಿದರೆ ಅರ್ಧಂಬರ್ಧ ಬೆಂದಿರುತ್ತೆ, ಹಸಿ ಹಸಿ ಆಗುತ್ತೆ. ಅದಕ್ಕೆ ನೋಡಿ, ಈ ಥರ ರೋಸ್ಟ್ ಮಾಡಿ ಫಸ್ಟ್ ಕಡಲೆ ಬೀಜನ ಎತ್ತಿಟ್ಕೋಬೇಕು. ಸಾಕು, ಇಷ್ಟ ಆದರೆ ಸಾಕು. ನೋಡಿ, ಆಫ್ ಮಾಡಿದ್ದೀನಿ. ಈಗ ಕ್ಯಾಪ್ಸಿಕಮ್ಮನ್ನು ಕೂಡ ಅದೇ ಥರ ಫಸ್ಟ್ ಫ್ರೈ ಮಾಡಿ ಇಟ್ಕೋಬೇಕು, ಅದ್ರ ಜೊತೆಗೆ ಸರಿಯಾಗಲ್ಲ. ಕ್ಯಾಪ್ಸಿಕಮ್ ಕಟ್ ಮಾಡಿದ್ದನ್ನು ಚಿಕ್ಕ ಬಾಣಲೆನಲ್ಲಿ ಹಾಕಿ ಅದಕ್ಕೆ ಒಂಚೂರು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೋಬೇಕು. ನೋಡಿ, ಇಲ್ಲಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಇದನ್ನು ಕೂಡ ಚೆನ್ನಾಗಿ ರೋಸ್ಟ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ಒಂಚೂರು ಉಪ್ಪು ಹಾಕಿ, ಅದು ನೀರು ಬಿಡುತ್ತೆ. ಚೆನ್ನಾಗಿ ನೋಡಿ, ಈ ಥರ ಚೆನ್ನಾಗಿ ಫಸ್ಟೇ ಬೇಯಿಸ್ಕೊಂಬಿಡಿ. ರೋಸ್ಟಾಗಿ ಫ್ರೈ ಆಗಿ ಬರಬೇಕಿದು. ಆಯಿತು. ಈಗ ಚಿತ್ರಾನ್ನಕ್ಕೆ ಒಂದು ಬಾಣಲೆ ತೊಗೊಂಡಿದ್ದೀನಿ. ಎಣ್ಣೆ ಹಾಕಿ ಚಿತ್ರಾನ್ನ ರೆಡಿ ಮಾಡಲಿಕ್ಕೆ ಈಗ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಇದು ಸಾಸಿವೆ ಹಾಕಿ, ಎಣ್ಣೆ ಬಿಸಿ ಆಗಿದೆ, ಸಾಸಿವೆ ಹಾಕಿ, ಉದ್ದಿನಬೇಳೆ ಹಾಕಿ. ನೋಡಿ, ಕಡಲೆಬೇಳೆ, ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕಿದ್ದೀನಿ, ಉದ್ದಿನಬೇಳೆ ಹಾಕಿದ್ದೀನಿ, ಕಡಲೆಬೇಳೆ ಹಾಕಿದ್ದೀನಿ, ಮತ್ತು ಇಲ್ಲಿ ಕರಿಬೇವು ಸೊಪ್ಪು ಹಾಕಿ, ಒಣಮೆಣಸು ಹಾಕಿದ್ದೀನಿ. ನಾನು ಹಸಿಮೆಣಸು ಹಾಕಿಲ್ಲ, ಒಣಮೆಣಸು ಹಾಕಿದ್ದೀನಿ, ಬೆಳ್ಳುಳ್ಳಿ ಹಾಕಿದ್ದೀನಿ, ಮತ್ತು ಕರಿಬೇವು ಸೊಪ್ಪು. ನೋಡಿ, ಇಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಿ ಒಣಮೆಣಸಿನ್ಕಾಯಿ ಕೂಡ ಖಾರದ ಹಾಕಿದ್ದೀನಿ, ಖಾರ ಬಿಡುತ್ತೆ. ಅದನ್ನು 4 ಒಣಮೆಣಸಿನ್ಕಾಯಿ, ಅದು ಚಿಕ್ಕ ಮೆಣಸಿನ್ಕಾಯಿ ಬರುತ್ತಲ್ಲ, ಅದು ಖಾರ ಇರುತ್ತೆ, ಅದೇ ಸಾಕಾಗತ್ತೆ. ನೋಡಿ, ಇಲ್ಲಿ ಈರುಳ್ಳಿ ಚಿಕ್ಕ ಉದ್ದ ಕಟ್ ಮಾಡಿಟ್ಟಿದ್ದೀನಿ ನಾನು. ಸಣ್ಣ ಸ್ಲೈಸ್ ಮಾಡ್ಕೋಬೇಕು ಈರುಳ್ಳಿ, ಉದ್ದ ಕಟ್ ಮಾಡಿರೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಎಲ್ಲವನ್ನು. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ನೋಡಿ, ಈರುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಆಗಲಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದು ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಿ ಬರಬೇಕು. ನೋಡಿ, ಆ ಥರ ಚೆನ್ನಾಗಿ ಮಾಡಿ ಉಪ್ಪು ಹಾಕಿ ಚೆನ್ನಾಗಿ. ಇಲ್ಲಿ ಉಪ್ಪು ಈರುಳ್ಳಿನ ಮೆತ್ತಗಾಗೋ ಥರ ಫ್ರೈ ಆಗುತ್ತೆ. ಉಪ್ಪು ಹಾಕಿ ಚೆನ್ನಾಗಿ ತಿರುಗಿಸಿ. ನೋಡಿ, ಈಗ ಇದೆಲ್ಲ ರೋಸ್ಟ್ ಆಗಿ ಬಂದಿದೆ ಅಲ್ಲ. ಈಗ ಲಿಂಬೆಹಣ್ಣು ಒಂಚೂರು, ಸ್ವಲ್ಪ ಲಿಂಬೆಹಣ್ಣು ಹಾಕಿ ಇಲ್ಲಿ ಗೊಜ್ಜಿಗೆ. ಫಸ್ಟು ಚೂರ ಅದು ಈರುಳ್ಳಿಗೆಲ್ಲ ಹಿಡ್ಕೊಳ್ಳೋ ಥರ ಸ್ವಲ್ಪ ಲಿಂಬೆಹಣ್ಣು ಹಾಕಿದರೆ ಸಾಕು. ಆಮೇಲೆ ಕಡೆಗೆ ರೈಸ್ ಹಾಕಿದ ಮೇಲೆ ಲಿಂಬೆಹಣ್ಣು ಹಾಕ್ಬೋದು. ನೋಡಿ, ಈಗ ರೆಡಿ ಆಗಿದೆ. ಈಗ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟೇ ನಾನು ಕುಕ್ಕರಲ್ಲಿ. ನೀವು ಕುಕ್ಕರ್ ಕೂಗ್ಸಿ ಇಟ್ಕೊಬಿಟ್ರೆ ಅನ್ನ ಉದುರಾಗಿರುತ್ತಲ್ಲ, ಅದನ್ನು ಈ ಥರ ಹಾಕಿಬಿಟ್ರೆ ಆಯಿತು. ನೋಡಿ, ಅನ್ನ ಹಾಕ್ಕೊಳ್ಳಿ. ಈಗ ಅನ್ನ ಎಷ್ಟು ಬೇಕೋ ನಿಮಗೆ, ಎಷ್ಟು ಜನ ಇದ್ದೀರೋ ಅಷ್ಟು ಅನ್ನ ಹಾಕ್ಕೊಂಡು ನೋಡಿ, ಈಗ ಇದಕ್ಕೆ ಎಲ್ಲ ಮತ್ತು ಇದು ಹುರಿದಿಟ್ಟಿದ್ನಲ್ಲ ಕಡಲೆ ಬೀಜ, ಶೇಂಗಾ ಬೀಜ, ಇದನ್ನು ಇಲ್ಲಿ ಹಾಕಿಬಿಡಿ ಅನ್ನದ ಮೇಲೆ. ಮತ್ತು ಇದು ಕ್ಯಾಪ್ಸಿಕಮ್ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಇದ್ರ ಮೇಲೆ ಹಾಕಿ. ಈಗ ಕಡಲೆ ಬೀಜ ಹಾಕಿ ಕ್ಯಾಪ್ಸಿಕಮ್ ಫ್ರೈ ಮಾಡಿಟ್ಟಿದ್ದು ನೋಡಿ, ರೋಸ್ಟ್ ಆಗಿರ್ಬೇಕು. ಚೆನ್ನಾಗಿ ಟೇಸ್ಟ್ ಬರಬೇಕಂದ್ರೆ ಅದು ಗರಿ ಗರಿಯಾಗಿ ಬರಬೇಕು ಕ್ಯಾಪ್ಸಿಕಮ್ಮು. ನೋಡಿ, ಅದನ್ನು ಹಾಕಿದ್ದೇನೆ. ಈಗ ಇಲ್ಲಿ ಹಾಕಿಬಿಟ್ಟು ಲಿಂಬೆಹಣ್ಣು ಹಾಕಿ, ಇಲ್ಲಿ ಉಪ್ಪು ಮತ್ತು ಲಿಂಬೆಹಣ್ಣು ಹಾಕಿ ಚೆನ್ನಾಗಿ ಲಿಂಬೆಹಣ್ಣನ್ನು ಹಿಂಡ್ಕೊಳ್ಳಿ. ಅದರಲ್ಲಿ ಬೀಜ ಇರುತ್ತೆ, ಅದಕ್ಕೆ ಫಸ್ಟೇ ಬೇರೆದ್ಕೊಂದು ಹಿಂಡ್ಕೊಂಡು ಬೀಜ ತೆಗೆದ್ಬಿಟ್ಟು ರಸ ಹಾಕಿ. ಅದು ಬೀಜ ಬಿದ್ದರೆ ಕಹಿ ಬರುತ್ತೆ. ನೋಡಿ, ಇದು ಲಿಂಬೆಹಣ್ಣು ಹಿಂಡ್ಕೊಂಡು ರಸನ ಇದರಲ್ಲಿ ಹಾಕಿ. ಇವಾಗ ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಲಿಂಬೆಹಣ್ಣು ಸ್ವಲ್ಪ ಜಾಸ್ತಿನೇ ಇರಬೇಕು, ಚೆನ್ನಾಗಾಗುತ್ತೆ. ಅದಾದಮೇಲೆ ಉಪ್ಪು ಹಾಕ್ಕೊಳ್ಳಿ. ಈಗ ಅಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ನಲ್ಲ ಈರುಳ್ಳಿಗೆ, ಇಲ್ಲಿ ಅನ್ನಕ್ಕೆಲ್ಲ ಆಗೋಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ. ಚೆನ್ನಾಗಿ ಸಣ್ಣ ಉರಿ ಇರಲಿ, ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್, ಅನ್ನ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ನೋಡಿ, ಎಲ್ಲ ಕಡೆ ಅನ್ನ ಚೆನ್ನಾಗಿ ಎಲ್ಲದು ಮಿಕ್ಸ್ ಆಗಬೇಕು. ಆ ಥರ ನೋಡಿಕೊಂಡು, ಅದು ಬಿಸಿ ಬಿಸಿ ಅನ್ನ ಆದರೆ ಉಂಡೆ ಇರಲ್ಲ, ಬಿಸಿ ಇದ್ದರೆ. ಇದು ಸ್ವಲ್ಪ ತಣ್ಣಗಾಗಿದ್ದರೆ ಅನ್ನ ಉಂಡೆ ಬರುತ್ತಲ್ಲ, ಅದೆಲ್ಲ ಚೆನ್ನಾಗಿ ಕರೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಕಲಿಸ್ಕೊಳ್ಳಿ, ಚೆನ್ನಾಗಿರುತ್ತೆ ನಮ್ಮ ಸ್ಟೈಲ್ ಚಿತ್ರಾನ್ನಗಳು. ನೀವು ಕ್ಯಾಪ್ಸಿಕಮ್ ಹಾಕಿರೋದಲ್ಲ, ನೀವು ಒಂದು ಸತಿ ಮಾಡಿ, ಈ ಥರ ಮಾಡಿಬಿಟ್ಟು ನಮಗೂ ಕಮೆಂಟ್ ಹಾಕಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮದು ಹೊಸ ಯೂಟ್ಯೂಬ್ ಚಾನಲ್ಲು, ಎಲ್ಲ ಮನೆ ರೆಸಿಪಿ ಸಿಂಪಲ್ ಆಗಿ ಮಾಡೋವಂಥದ್ದು ಹಾಕ್ತಾಯಿದ್ದೀವಿ. ನೋಡಿ, ಸ್ವಲ್ಪ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಆಗಿದೆ. ನೋಡಿ, ಚೆನ್ನಾಗಿ ಮಿಕ್ಸ್ ಆದರೆ ಚಿತ್ರಾನ್ನ ರೆಡಿ ಆಯಿತು ಅಂತ. ಇದು ತೆಂಗಿನಕಾಯಿ ಇಷ್ಟ ಇರೋರು ತುರಿದಿರೋ ತೆಂಗಿನಕಾಯಿ ಹಾಕೋಬೋದು, ಇಲ್ಲ ಅಂದರೂ ನಡೀತದೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಮಾಡಿಕೊಂಡು ನಮಗೆ
ಹೇಳಿ ಹೇಗೆ ಬಂದಿದೆ ನೀವು ಮಾಡಿದ್ದು.